ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಿಸಿದ ವಿಡಿಯೋಗಳು ಒಮ್ಮೆಲೇ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿದೆ. ನೀವು ಕೂಡ ಒಮ್ಮೆ ಚೆಕ್ಔಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಸರಳ ಮತ್ತು ಸುಲಭವಾಗಿ ಕೈ ಬೆರಳಿನ ಸಹಾಯದಿಂದ ಬಿಡಿಸಬಹುದಾದಂಥ ಮ್ಯಾಜಿಕ್ ಫಿಂಗರ್ ಬಾರ್ಡರ್ ರಂಗೋಲಿ ಡಿಸೈನನ್ನು ತೋರಿಸಿಕೊಡುತ್ತಿದ್ದೇನೆ. ಮೊದಲ ಡಿಸೈನನ್ನು ನೋಡೋದಾದರೆ ಮೊದಲಿಗೆ ಒಂದು ದಪ್ಪವಾದ ಎಳೆಯನ್ನು ಎಳೆಯಬೇಕು. ನಂತರ ಗೆರೆಯ ಎಡ ತುದಿಯಿಂದ ಮೇಲ್ಭಾಗಕ್ಕೆ ಸ್ಪ್ರೆಡ್ ಮಾಡಿ ಮೇಲಿನಿಂದ ಕೆಳಗೆ ಈ ರೀತಿಯಾಗಿ ಒಮ್ಮೆ ಮೇಲಕ್ಕೆ ಒಮ್ಮೆ ಕೆಳಭಾಗಕ್ಕೆ ಬೆರಳಿನ ಸಹಾಯದಿಂದ ಸ್ಪ್ರೆಡ್ ಮಾಡಬೇಕು. ಎರಡನೇ ಡಿಸೈನನ್ನು ನೋಡೋದಾದರೆ ಒಂದು ದಪ್ಪವಾದ ಎಳೆಯನ್ನು ಎಳೆದು ಬೆರಳಿನಿಂದ ಈ ರೀತಿಯಾಗಿ ವೇವ್ನಂತೆ ಮಾರ್ಕ್ ಮಾಡಿ ಸ್ಪ್ರೆಡ್ ಮಾಡುತ್ತಾ ಬರಬೇಕು. ಮೂರನೇ ಡಿಸೈನಲ್ಲೂ ಕೂಡ ಒಂದು ದಪ್ಪನಾದ ಎಳೆಯನ್ನು ಎಳೆದು ಬೆರಳಿನಿಂದ ಅಡ್ಡಗೆರೆಯ ರೀತಿ ಎರಡು ಗೆರೆಯನ್ನು ಸ್ಪ್ರೆಡ್ ಮಾಡಿ ನಂತರ ವೇವ್ನಂತೆ ಬೆರಳಿನಿಂದ ಬರೆಯಬೇಕು. ನಾಲ್ಕನೇ ಡಿಸೈನ್ನಲ್ಲಿ ಒಂದು ದಪ್ಪವಾದ ಗೆರೆಯನ್ನು ಎಳೆದು ಬೆರಳಿನಿಂದ ಎರಡು ಗೆರೆಗಳಾಗಿ ಸ್ಪ್ರೆಡ್ ಮಾಡಿ ಮೇಲಿನ ಗೆರೆಯನ್ನು ಮೇಲ್ಭಾಗಕ್ಕೆ ಸ್ಲ್ಯಾಂಟಿಂಗ್ ಲೈನ್ನಂತೆ ಬರೆದು ಕೆಳಗಿನ ಗೆರೆಯನ್ನು ಕೆಳಭಾಗಕ್ಕೆ ಮೇಲೆ ಮತ್ತು ಕೆಳಗೆ ಪರಸ್ಪರ ಸಮಾನಾಂತರದಲ್ಲಿ ಒಂದೇ ನೇರದಲ್ಲಿ ಎಳೆಯಬೇಕು. ಐದನೇ ಡಿಸೈನ್ನಲ್ಲಿ ಮತ್ತೆ ಒಂದು ದಪ್ಪನಾದ ಗೆರೆಯನ್ನು ಎಳೆದು ಬೆರಳಿನಿಂದ ಎರಡು ಗೆರೆಗಳಾಗಿ ಸ್ಪ್ರೆಡ್ ಮಾಡಿ ಮೇಲ್ಭಾಗದ ಗೆರೆಯಲ್ಲಿ ಮೇಲ್ಭಾಗಕ್ಕೆ ಚಿಕ್ಕದಾದ ನೇರ ಗೆರೆಗಳನ್ನು ಎಳೆದು ಕೆಳಭಾಗದಲ್ಲೂ ಸಹ ಅವೆರಡರ ಮಧ್ಯಭಾಗಕ್ಕೆ ಬರುವಂತೆ ನೇರವಾದ ಗೆರೆಗಳನ್ನು ಎಳೆಯಬೇಕು. ಆರನೇ ಡಿಸೈನನ್ನು ನೋಡೋದಾದರೆ ಒಂದು ದಪ್ಪನಾದ ಗೆರೆಯನ್ನು ಎಳೆದು ಬೆರಳಿನಿಂದ ಎರಡು ಗೆರೆಗಳಂತೆ ಸ್ಪ್ರೆಡ್ ಮಾಡಿ ಮೇಲಿನ ಗೆರೆಯಲ್ಲಿ ಮೇಲ್ಭಾಗಕ್ಕೆ ಕ್ರಾಸ್ ಆಗಿ ಸ್ಪ್ರೆಡ್ ಮಾಡಿ ಕೆಳಸಾಲನ್ನು ಕೆಳಭಾಗಕ್ಕೆ ಅದೇ ರೀತಿ ಪರಸ್ಪರ ಕೂಡುವಂತೆ ಒತ್ತಾಗಿ ಸ್ಪ್ರೆಡ್ ಮಾಡಬೇಕು. ಏಳನೇ ಡಿಸೈನ್ನಲ್ಲಿ ಒಂದು ದಪ್ಪನಾದ ಅಡ್ಡಗೆರೆಯನ್ನು ಎಳೆದು ಮೇಲ್ಭಾಗಕ್ಕೆ ಬರುವಂತೆ ಒಂದು ನೇರ ಗೆರೆ, ಅದರ ಅಕ್ಕಪಕ್ಕದಲ್ಲಿ ಎರಡು ಕ್ರಾಸ್ ಆಗಿ ಗೆರೆಯನ್ನು ಎಳೆದು ನಂತರ ಕೆಳಮುಖವಾಗಿ ಅದೇ ರೀತಿಯಾಗಿ 3 ಗೆರೆಗಳನ್ನು ಎಳೆಯಬೇಕು. ನಂತರ ಹೂವಿನಂತೆ ಕಾಣಲು ಒಂದೊಂದೇ ಚುಕ್ಕಿಯನ್ನಿಟ್ಟು ಕೈಯಿಂದ ಸ್ಪ್ರೆಡ್ ಮಾಡಬೇಕು. ಎಂಟನೇ ಡಿಸೈನನ್ನು ನೋಡೋದಾದರೆ ಒಂದು ದಪ್ಪನಾದ ಗೆರೆಯನ್ನು ಎಳೆದು ಕೆಳಗಿನಿಂದ ಮೇಲ್ಭಾಗಕ್ಕೆ ಮೇಲಿನಿಂದ ಕೆಳಭಾಗಕ್ಕೆ ಎಕ್ಸ್ ರೀತಿಯಾಗಿ ಬೆರಳಿನಿಂದ ಎಳೆಯುತ್ತಾ ಸಾಗಬೇಕು. ಒಂಬತ್ತನೇ ಡಿಸೈನ್ನಲ್ಲಿ ಒಂದು ಅಡ್ಡಗೆರೆಯನ್ನು ದಪ್ಪನಾಗಿ ಎಳೆದುಕೊಂಡು ಎಡತುದಿಯಿಂದ ಸ್ವಲ್ಪ ದೂರದಲ್ಲಿ ಹಾಫ್ ಸರ್ಕಲ್ನಂತೆ ಬೆರಳಿನಿಂದ ಸ್ಪ್ರೆಡ್ ಮಾಡಿ ಒಂದಕ್ಕೊಂದು ಅಂಟಿಕೊಂಡಂತೆ ಹಾಫ್ ಸರ್ಕಲ್ಗಳನ್ನು ಬರೆಯಬೇಕು. ನಂತರ ಅದರ ಕೆಳಗೆ ಈ ರೀತಿಯಾಗಿ ತಿಲಕದ ರೀತಿಯಲ್ಲಿ ಎರಡೂ ಗೆರೆಗಳನ್ನು ಕೂಡಿಸಬೇಕು. ಈ ಬಾರ್ಡರ್ ರಂಗೋಲಿಯು ಮಾವಿನ ತೋರಣದಂತೆ ಕಾಣುತ್ತದೆ. 10ನೇ ಡಿಸೈನ್ನಲ್ಲಿ ಒಂದು ಅಡ್ಡಗೆರೆಯನ್ನು ಎಳೆದು ಕೈಬೆರಳಿನಿಂದ ಎರಡೂ ಗೆರೆಗಳಾಗಿ ಬೇರ್ಪಡಿಸಿ ನಂತರ ಮೇಲಿನ ಗೆರೆಯಿಂದ ಮೇಲ್ಭಾಗಕ್ಕೆ 3 ಗೆರೆಗಳನ್ನು ಕೆಳಸಾಲಿನಿಂದ ಕೆಳಭಾಗಕ್ಕೆ 3 ಗೆರೆಗಳನ್ನು ಒಂದೇ ನೇರದಲ್ಲಿ ಸ್ಪ್ರೆಡ್ ಮಾಡುತ್ತಾ ಹೋಗಬೇಕು. ನಂತರ ಒಳಭಾಗದಲ್ಲಿ ಚುಕ್ಕೆಯನ್ನಿಟ್ಟು ಕೈಯಿಂದ ಸ್ಪ್ರೆಡ್ ಮಾಡಿದರೆ ಹೂವಿನಂತೆ ಕಾಣುತ್ತದೆ. 11ನೇ ಡಿಸೈನನ್ನು ನೋಡೋದಾದರೆ ಒಂದು ದಪ್ಪನಾದ ಅಡ್ಡಗೆರೆಯನ್ನು ಎಳೆದು ಬೆರಳಿನಿಂದ ಸ್ಮಾಲ್ ಲೆಟರ್ ಎಸ್ನಂತೆ ಸರಪಳಿಯ ರೀತಿಯಲ್ಲಿ ಸ್ಪ್ರೆಡ್ ಮಾಡುತ್ತಾ ಸಾಗಬೇಕು. 12ನೇ ಡಿಸೈನ್ನಲ್ಲಿ ಒಂದು ಅಡ್ಡಗೆರೆಯನ್ನು ಎಳೆದು ಈ ರೀತಿಯಾಗಿ ವೇವ್ನಂತೆ ಕೈಬೆರಳಿನಿಂದ ಸ್ಪ್ರೆಡ್ ಮಾಡಿ ಪುನಃ ಅದರ ಕೆಳಗೆ ಮತ್ತೊಂದು ಅಡ್ಡಗೆರೆಯನ್ನು ಎಳೆದು ಎಲೆಯಂತೆ ಪರಸ್ಪರ ಎರಡೂ ಗೆರೆಗಳನ್ನು ಕೂಡಿಸುತ್ತಾ ಹೋಗಬೇಕು. ಈ ವಿಡಿಯೋದಲ್ಲಿ ನಾನು ಕೇವಲ ಅಡ್ಡಗೆರೆಯಿಂದ ಬಿಡಿಸಬಹುದಾದಂಥ ಬಾರ್ಡರ್ ರಂಗೋಲಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮುಂಬರುವ ವಿಡಿಯೋಗಳಲ್ಲಿ ವಿಭಿನ್ನವಾಗಿ ತೋರಿಸುವ ಪ್ರಯತ್ನ ಮಾಡುತ್ತೇನೆ. 13ನೇ ಡಿಸೈನ್ನಲ್ಲಿ ಒಂದು ಅಡ್ಡಗೆರೆಯನ್ನು ಬರೆದು ಎಡಭಾಗಕ್ಕೆ ಸುಳಿಯ ರೀತಿ ಮಾಡಿ ಮೇಲ್ಭಾಗಕ್ಕೆ 3 ಗೆರೆಗಳನ್ನು ಎಳೆದು ಪುನಃ ಮೊದಲ ಸುರುಳಿಗೆ ವಿರುದ್ಧವಾಗಿ ಮತ್ತೊಂದು ಸುರುಳಿಯನ್ನು ಬರೆಯಬೇಕು. ಇದೇ ರೀತಿಯಾಗಿ ನಿಮಗೆ ಬೇಕಾದ ಉದ್ದಕ್ಕನುಗುಣವಾಗಿ ಮಾಡುತ್ತಾ ಸಾಗಬೇಕು. ಕೊನೆಯದಾಗಿ 3 ಗೆರೆಗಳ ಕೆಳಗೆ ಒಂದೊಂದು ಚುಕ್ಕಿಯನ್ನಿಟ್ಟು ಕೈಯಿಂದ ಸ್ಪ್ರೆಡ್ ಮಾಡಬೇಕು. ಈ ವಿಡಿಯೋದ ಕೊನೆಯ ಡಿಸೈನನ್ನು ನೋಡೋದಾದರೆ ಮೊದಲಿಗೆ ಒಂದು ದಪ್ಪನಾದ ಗೆರೆಯನ್ನು ಬರೆದು ಕೈ ಬೆರಳಿನಿಂದ 2 ಗೆರೆಗಳಂತೆ ಕೈಯಿಂದ ಸ್ಪ್ರೆಡ್ ಮಾಡಬೇಕು. ನಂತರ ಮೇಲ್ಭಾಗದ ಮತ್ತು ಕೆಳಭಾಗದ ಗೆರೆಗಳನ್ನು ಒಂದೇ ರೀತಿಯಾಗಿ ಅಭಿಮುಖವಾಗಿ ವಿನಂತೆ ಕೈನಿಂದ ಸ್ಪ್ರೆಡ್ ಮಾಡುತ್ತಾ ಸಾಗಬೇಕು. ಒಂದೆಡೆ ಸೇರುವಾಗ ಸುರುಳಿಯ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಈ ಸರಳ ಸುಲಭವಾದಂತಹ ಬಾರ್ಡರ್ ರಂಗೋಲಿಗಳನ್ನು ಗೌರಿ ಗಣೇಶ ಹಬ್ಬದಂದು ಮಂಟಪದ ಮುಂಭಾಗ ಬಾರ್ಡರ್ ರೀತಿ ಬಿಡಿಸಬಹುದಾಗಿದೆ. ಈ ನನ್ನ ವಿಡಿಯೋ ನಿಮಗೆ ಉಪಯೋಗವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.